ಬೇರೆ ಏನಿಲ್ಲ, ನಾನು ಕೇಳಿದ್ರೆ ಹೇಳ್ತೀನಿ ಇಷ್ಟೇ. ಬಿಕಾಸ್ ಆಫ್ ಏನಂದರೆ, ಇಲ್ಲಿ ಹೊಸ ಪ್ರೊಡ್ಯೂಸರ್ಸು ಕೋಟ್ಯಾಂತರ ರೂಪಾಯಿ ದುಡ್ಡು ತೊಗೊಂಬಂದಿರ್ತಾರೆ. ಹೊಸ ಆ್ಯಕ್ಟರ್ಸ್ ಕೆರಿಯರು ಅವರು 10 ವರ್ಷ 15 ವರ್ಷ ಒಂದೊಂದು ಸಣ್ಣ ಅವಕಾಶಗಳು ಕಾದಿರ್ತಾರೆ. ಈ ರೀತಿ ಅದೇ ಹೊಸ ಆ್ಯಕ್ಟ್ರುಗಳು ಬರೋಲ್ಲ, ಹೊಸ ಪ್ರೊಡ್ಯೂಸರ್ಸ್ ಬರೋಲ್ಲ, ಹೊಸ ಟೆಕ್ನಿಷಿಯನ್ ಬರೋಲ್ಲ. ಎಷ್ಟು ಜನ ಪ್ರೊಡ್ಯೂಸರ್ಸು ಲಾಸ್ಟ್ 10 ಇಯರ್ಸಲ್ಲಿ ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ, ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಬರ್ತಾರೆ, ನೋಡ್ತಾರೆ, ಇದು ಆಗಿಲ್ವಾ, ಓಕೆ ಇದೇನೋ ಬಿಸ್ನೆಸ್ ಸೆಟ್ ಆಗಲ್ಲ ಅಂತ ಹೋಗ್ತಾರೆ. ಕೆಡ್ಸಿರೋದು ಯಾರು ಸರ್? ಒಳ್ಳೆ ಮಾಡಿದ್ರು ಓಕೆ, ಕೆಟ್ಟ ಸಿನಿಮಾ ಮಾಡಿದರೆ ಡೆಫಿನೆಟ್ಲಿ ನಾವು ಅಗ್ರೀಡ್, ನಾವು ತಪ್ಪು ಮಾಡಿ ಮಿಸ್ಟೇಕ್ ಆಗಿದೆ ಅಂತ. ಒಳ್ಳೆ ಬಿಟ್ಟು ಹಗಲು ರಾತ್ರಿ ಚಂದನಿಂದ ಹಿಡಿದು 4 ಜನ ಒಳಗರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದ್ದೀವಿ, ಹೊಸ ಹಳೆ ಕಂಟೆಂಟ್ ಅಂತ ಇದ್ರೆ ಕಂಟೆಂಟ್ನು ಹೊಸದು ಮಾಡಿದ್ದೀವಿ. ಎಲ್ಲೂ ರಿಮೇಕು ಮಾಡಿಲ್ಲ, ಎಲ್ಲೂ ಕದ್ದು ಮಾಡಿಲ್ಲ. ಆದರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಇನ್ನೇನಕ್ಕೆ ನಾವು ಕೋಟ್ಯಾಂತರ ರೂಪಾಯಿ ಕಳ್ಕೊಳಕ್ಕೆ? ಸರ್, ನನಗೆ ಅವಕಾಶ ಬರದೇ ಇದ್ರೂ ಪರವಾಗಿಲ್ಲ ಸರ್, ನಾನು ಸಿನಿಮಾ ಮಾಡದೇ ಇದ್ರೂ ಪರವಾಗಿಲ್ಲ, ನನಗೆ ಸಿನಿಮಾ ಬೇಡ ಸರ್. ದಿಸ್ ಇಸ್ ಎ ರಿಯಾಲಿಟಿ. ದೇವರೇ ತುಂಬ ಟಫ್ ಸರ್ ಇದು. ಬಿಕಾಸ್ ಆಫ್ ನನಗೆ ಮುಖಾಂತರ ಸಾರಿ ಕೇಳ್ತೀನಿ ಸರ್, ಇನ್ ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು, ಇದೇ ಲಾಸ್ಟ್ ಸರ್. ಬೇರೆ ಏನಾದ್ರು ಹೊಟ್ಟೆಪಾಡಿಗೆ ಬೇರೆ ಏನಾದ್ರು ಜಾಬ್ ನೋಡ್ಕೊತೀನಿ. ಮಾತಾಡಿ ಸರ್. ಎಸ್, ನಮ್ಮ ಡೈರೆಕ್ಟ್ರು ಇಷ್ಟೊತ್ತು ಅವ್ರು ನೋಡಿಕೊಂಡ್ರು. ಇದೇ ರಿಯಾಲಿಟಿ. ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಳಿಗೆ ಉಗಿಸ್ಕೋತೀವಿ. ಬಟ್ ಆದರೆ ಒಳ್ಳೆ ಕಂಟೆಂಟು, ಯೂತ್ಗೆ ಬೇಕಾಗಿರೋ ಕಂಟೆಂಟು, ಪೇರೆಂಟ್ಸಿಗೆ ಬೇಕಾಗಿರೋ ಕಂಟೆಂಟು, ಡಿಫ್ರೆಂಟ್ ಸಿನಿಮಾ ಮಾಡಿ ಥಿಯೇಟ್ರಿಗೆ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ. ಮೀಡಿಯಾ ಸಿಕ್ಕಿದ್ರೆ, ಮೈಕ್ ಸಿಕ್ಕಿದ್ರೆ. ಸರ್, ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀವಿ ಸರ್, ಯಾಕೆ ಸರ್ ಬರ್ತಾ ಇಲ್ಲ ಇವತ್ತು ಕನ್ನಡ ಆಡಿಯನ್ಸು? ಅದೇ ನಮ್ಮ ಕನ್ನಡ ಥಿಯೇಟ್ರುಗಳಲ್ಲಿ ಕರ್ನಾಟಕದಲ್ಲಿ ಆಗಲಿ, ತಮಿಳ್ ಸಿನಿಮಾ ರಿಲೀಸ್ ಆಗಲಿ, ಥಿಯೇಟ್ರುಗಳು ಹೌಸ್ಫುಲ್ಲು. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸೇ ಇರಲ್ಲ. ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಮ್ಮ ಕನ್ನಡ ಆಡಿಯನ್ಸೇ. ಅದೇ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ, ತಮಿಳ್ ಭಾಷೆ ಸಿನಿಮಾ ಮಾಡೋಣ. ಅದು ಹೆಂಗಿರುತ್ತೆ ಅಂದರೆ, ನಮ್ಮ ಅಪ್ಪ ಅಮ್ಮ ಅಂದಿರಾ ಪಕ್ಕದ ಮನೆ ಆಂಟಿ ಅಂಕಲ್ನ ಅಪ್ಪ ಅಮ್ಮ ಅಂದಂಗೆ. ಸರ್, ಎಷ್ಟೋ ವರ್ಷದ ಜರ್ನಿ ಸರ್ ಇವೆಲ್ಲ. ನಮ್ಮದು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಸ್ಟ್ರಗಲ್ಲು ಇಲ್ಲಿ ತನಕ ಬಂದು ನಿಂತ್ಕೋತೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ, ಮೆಟ್ ತಗೊಂಡು ನೋಡಿ ಹೊಡ್ಸ್ಕೊತೀವಿ. ಸಿನಿಮಾ ನೋಡಿ ಮೆಟ್ ತಗೊಂಡು ನೋಡಿ ಹೊಡ್ಸ್ಕೊತೀವಿ. ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಸಾಂಗ್ಸ್ ಚೆನ್ನಾಗಿಲ್ವಾ, ಟ್ರೈಲರ್ ಚೆನ್ನಾಗಿಲ್ವಾ, ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ, ಇಲ್ಲ ಸಾಲ ಮಾಡಿ ತಂದಿರ್ತಾರೋ, ಇಲ್ಲ ಅವರು ಹೆಂಡತಿ ಒಡವೆಗಳನ್ನ ಅಡಾಯಿಗೆ ತಂದಿರ್ತಾರೋ, ತಂದು ಸಿನಿಮಾಗೆ ಹಾಕಿರ್ತಾರೆ ಸರ್. ಏನಕ್ಕೆ? ಇನ್ನೊಂದು ಸರ್, ಪಬ್ಲಿಸಿಟಿ ಸರ್. ಬರೀ ಪಬ್ಲಿಸಿಟಿಗೆ 70 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. ಮನೆ ಮುಟ್ಸಿದ್ದೀವಿ ಸರ್. ಒಬ್ಬರು ಆಡಿಯನ್ಸ್ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಎಸ್ ಸರ್. ಸೊ ಎಲ್ಲೋ ದುಡ್ಡು ಹಾಕಿರ್ತಾರೆ. ಏನಕ್ಕೆ? ಓನ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ. ಅಫ್ಕೋರ್ಸ್ ಇದಲ್ಲದೆ ನಮ್ಮ ಕರಿಯರ್ ಬೆಳೆಸ್ಕೊಳಕ್ಕೆ, ದುಡ್ಡು ಮಾಡ್ಕೊಳಕ್ಕೆ. ಏನಕ್ಕೆ? ನಮ್ಮ ಹೊಟ್ಟೆಪಾಡಿಗೆ ಅಷ್ಟೇ ಸರ್. ಇಲ್ಲೇನು ಕೋಟ್ಯಾಂತರ ರೂಪಾಯಿ ಜನರೇಟ್ ಆಗ್ತಾ ಇಲ್ಲ, ಸರಿನಾ? ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡಲ್ಲ, ಬಾಸ್ ಬರೋ ಗಂಟೆ ಸಿನಿಮಾ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅಣ್ಣ ಎಲ್ಲ ಇಂಟರ್ವ್ಯೂಲ್ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ. ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ. ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನು. ಥಿಯೇಟರ್ಗೆ ಬನ್ನಿ, ಎಲ್ಲ ಯೂಟ್ಯೂಬಲ್ಲಿ, ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿ. ನಿಮ್ಮ ಸಿನಿಮಾ ಬಗ್ಗೆ, ವಿದ್ಯಾರ್ಥಿನಿಯ ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ನೋಡಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದವರು ಎಲ್ಲರೂ ಸಿನಿಮಾನ ಹೊಗಳಿ ಆಚೆ ಹೋಗಿದ್ದಾರೆ. ಇಂಥ ಸಿನಿಮಾ ಕನ್ನಡಕ್ಕೆ ಬೇಕು. ನಾವಿವಾಗ ಜುಲೈಯಲ್ಲಿ ಇದ್ದೀವಿ ಸರ್. ಈ ವರ್ಷದಲ್ಲಿ ಬಂದಿರೋ ಫಸ್ಟ್ ಬೆಸ್ಟ್ ಸಿನಿಮಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಆಡಿಯನ್ಸ್ ಹೇಳಿದ್ದಾರೆ. ಅದನ್ನು ನಾನು ನೋಡಿ ಒಂದ್ಸರಿ ಸಿನಿಮಾ ಹೆಂಗಿದೆ ಅಂತ ನೋಡೋಕ್ಕನ ಬನ್ನಿ ಸರ್. ನಮ್ಮ ಟಿಕೆಟು 200 ರೂಪಾಯಿ, 250, 300 ಇಲ್ಲ ಸರ್. ಬರೀ 120, 150 ರೂಪಾಯಿ ಟಿಕೆಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ. ದಯವಿಟ್ಟು ಪ್ರೊಡ್ಯೂಸರ್ ಸಿನಿಮಾಗಳು ಮಾಡಬೇಕು. ಅವರಿಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತಂದರೆ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರಲೇಬೇಕು ಸರ್. ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ವರ್ಷದೊಂದು ಕನಸಿದು. ಆ್ಯಂಡ್ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿರೋಂಥದ್ದು. ಸೊ ನಮ್ಮಂಥ ಯಾವ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಇರೋ ಆ್ಯಕ್ಟರ್ಸ್ಗೆ ಒಂದು ಆ್ಯಕ್ಟರ್ ಆಗುವಂಥ ಒಂದು ಇದಿದೆಯಲ್ಲ ಥಾಟು, ಅದೇ ಎಷ್ಟು ಜನ ಬಿಟ್ಬಿಟ್ಟಿರ್ತಾರೆ ಆಗಲ್ಲ ಅಂತ ಅಂದ್ಕೊಂಡು. ಬಟ್ ಸಿಕ್ಕಾಪಟ್ಟೆ ಸ್ಟ್ರಗಲಿಂದ ಹಿಡ್ಕೊಂಡು ಒಂದು 5 ವರ್ಷ 10 ವರ್ಷ ಮಾಡಿದ್ದೀವಿ ಸಿನಿಮಾನ. ಆ್ಯಂಡ್ ಇದ್ರ ಮೇಲೆ ಸಿನಿಮಾ ಚೆನ್ನಾಗಿಲ್ಲ, ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ನೋಡ್ಬೇಡಿ. ಕರೆಕ್ಟ್ ಅಲ್ವಾ?
ನೋಡಬೇಡಿ. ಬಟ್ ಎಲ್ಲ ಚೆನ್ನಾಗಿ ಮಾಡಿದೀವಿ ಸರ್. ವರ್ಷಾಂಗಟ್ಲೆ ನಾನು ನ್ಯಾಷನಲ್ ಅದಕ್ಕೆ ಟ್ರೈನಿಂಗ್ ತಗೊಂಡು ಜಿಮ್ನಾಸ್ಟಿಕ್ ರಾತ್ರಿ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಕಷ್ಟಪಟ್ಟು ಬಂದು ಇಲ್ಲಿವರೆಗೂ ಒಂದು ಸಿನಿಮಾನ ಮಾಡಿದ್ದೀವಿ. ಇವಾಗ ಎಷ್ಟು ಜನ ಸೆಲೆಬ್ರಿಟೀಸ್ ಬಂದು ಅವರು ಕೂಡ ಹೇಳಿದ್ದಾರೆ ಅವ್ರ ರಿವ್ಯೂಸು ನೋಡಿರೋ ಅಷ್ಟು ಜನನೂ ಅಷ್ಟೇ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದೊಂದು ರಿಕ್ವೆಸ್ಟು, ಹೊಸ ಕಲಾವಿದರು, ಹೊಸ ತಂಡ ಇದು, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ. ಡಿಲೇ ಮಾಡಿ, ಇವತ್ತು ನಾಳೆ ನಾಳಿದ್ದು ಯಾವಾಗ ಟೈಮ್ ಸಿಗುತ್ತೆ ಇದೇ ವಾರದಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಹೇಳಬೇಕು, ಇದು ಸಿನಿಮಾದ ಅಷ್ಟೇ ಪ್ರಾಬ್ಲಮ್ ಅಲ್ಲ, ಎಲ್ಲ ಕನ್ನಡ ಸಿನಿಮಾ, ಎಲ್ಲ ಹೊಸಬ್ರು ಕನ್ನಡ ಸಿನಿಮಾ ಅಥವಾ ಮೀಡಿಯಂ ರೇಂಜಲ್ಲಿ ಇರೋ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ಹೀರೋಸ್ ಸಿನಿಮಾದ ಎಲ್ಲ ಪ್ರಾಬ್ಲಮ್ ಇದೆ ಸರ್. ಕನ್ನಡ ಸಿನಿಮಾ ಎಲ್ಲರೂ ನಿಲ್ಲಿಸ್ಬಿಟ್ರೆ ಆಮೇಲೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಮೀಡಿಯಾಗೆ ಏನು ಯಾವ ಆ್ಯಕ್ಟರ್ಸು ಇರಲ್ಲ, ಯಾವ ಡೈರೆಕ್ಟರ್ಸು ಇರಲ್ಲ, ಯಾವ ಪ್ರೊಡ್ಯೂಸರ್ಸು ಇರುಗಳು ಕೊಡೋಕ್ಕೆ, ಆ್ಯಂಡ್ ಜನಕ್ಕೂ ಅಷ್ಟು ಎಂಟರ್ಟೈನ್ ಮಾಡೋಕ್ಕೆ ಯಾರು ಇರಲ್ಲ ಸರ್. ಆಮೇಲೆ 5 ವರ್ಷ 10 ವರ್ಷ ಆದಮೇಲೆ ಥಿಯೇಟ್ರ್ಗಳು ಇರಲ್ಲ ಕರ್ನಾಟಕದಲ್ಲಿ. ನೀವು ಹೋಗ್ಬಿಟ್ಟು OTTಯಲ್ಲಿ ವೆಬ್ ಶಾರ್ಟ್ ಮೂವೀಸ್, ಅದು ಶಾರ್ಟ್ ಮೂವೀಸ್ ಎಂಥ ಕಾಲ ಬರುತ್ತೆ ಹೇಳ್ತಿದ್ದೀನಿ ಕೇಳಿ. ಮೊಬೈಲ್ಗಳಲ್ಲಿ ಶಾರ್ಟ್ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮನೆಗಳಲ್ಲಿ ಕೂತ್ಕೊಂಡು ಶಾರ್ಟ್ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನೇ ನೀವು ಎಂಟರ್ಟೈನ್ಮೆಂಟ್ ಆಗಿ ತೊಗೊಬೇಕಾಗುತ್ತೆ. ಅದನ್ನು ಹೇಳ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಈ ಮೂವಿಲಿ ಹೀರೋಯಿನ್ ಆಗಿ ಕಾಣಿಸ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಮೂವಿ ಮಾಡಿದ್ದೀವಿ. ಎಲ್ಲರೂ ಮೂವಿ ನೋಡಿರೋರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆ ಥಿಯೇಟರ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದೊಂದಕ್ಕೆ ಆನ್ಸರ್ ಹೇಳ್ಕೊತೀನಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳಬೇಕು, ಪರವಾಗಿಲ್ಲ ರಿಲೀಸ್ ಆಗಲಿ, ಆದರೆ ಬೇರೆ ಭಾಷೆಗಿಂತ ನಮ್ಮ ಸಿನಿಮಾದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳಬೇಕು. ಥಿಯೇಟರ್ ಮೇಲೆ ಎಲ್ಲಿ ಹೋಗ್ತೀರಾ ಸಿನಿಮಾ ನೋಡೋಕ್ಕೆ? ದಯವಿಟ್ಟು ಈ ಮೂಲಕ ಇಲ್ಲಿಂದ ನಮ್ಮ ಸಿನಿಮಾಯಿಂದ ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಕುಸಿತಾ ಇದೆ. ಎಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತ ಇದ್ರಿ, ಎಲ್ಲೋಗಿದ್ದೀರಾ? ಇವಾಗ ಕನ್ನಡ ಸಿನಿಮಾನ ಎತ್ತರದಲ್ಲಿ ತರಿಸೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಎತ್ತರದಲ್ಲಿ ಬೆಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಡೈರೆಕ್ಟರ್ ಆದ ಅರುಣ್ ಮುಕ್ತ ಅವರು ಹಾಗೂ ನಮ್ಮ ಕಲಾವಿದರು ಅವರ ಅಳಲನ್ನು ತೋಡ್ಕೊಂಡಿದ್ದಾರೆ ಎಲ್ಲ ಜನತೆಗಳ ಮುಂದೆ. ದಯವಿಟ್ಟು ಕನ್ನಡ ಸಪೋರ್ಟ್ ಮಾಡಿ, ಪ್ರೊಡ್ಯೂಸರ್ಸ್ನ ಉಳಿಸಿ, ಕಲಾವಿದರನ್ನ ಉಳಿಸಿ. ಕಲಾವಿದರು ಬೆಳಿಬೇಕು, ಹೊಸ ಕಲಾವಿದರು ಬೆಳಿಬೇಕು. ನಮ್ಮೆಲ್ಲ ಸಹಕಾರ ತುಂಬ ಶ್ರಮದಿಂದ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಚಿರಋಣಿ. ಯಾಕೆಂದರೆ ಯಾವ ಒಬ್ಬನೂ ಆಗಲಿ, ಡೈರೆಕ್ಟರ್ ಆಗಲಿ, ಅವ್ರು ಬೆಳಿಬೇಕು ಅಂತ ಅವರ ಒಂದು ಜೀವನದ ಒಂದು ಗುರಿ ಇರುತ್ತೆ. ಆ ಗುರಿಗೆ ನಮ್ಮಲ್ಲಿ ತಕ್ಕಂಥ ಪ್ರೇಕ್ಷಕರು ಅದನ್ನು ಸಪೋರ್ಟ್ ಮಾಡದೇ ಇದ್ದರೆ ಭಾಳ ಮುಂದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೆಳಗೆ ಕುಸಿದು ಬಿದ್ದು ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಫಿಲಮ್ ನಮ್ಮ ಚೇಂಬರ್ ಆಗಲಿ ಅವರು ಸೂಕ್ತ ಕ್ರಮ ತಗೊಂಡು ಕನ್ನಡಕ್ಕೆ ಏನು ಬೇಕೋ ಅದನ್ನು ಮಾಡಬೇಕಂತೆ. ಪ್ರೊಡ್ಯೂಸರ್ಸ್ಗಳಾಗಿ ನಾವು ನಮ್ಮ ಏನು ಇನ್ವೆಸ್ಟ್ ಮಾಡಿದ್ದೀವಿ, ಯಾವ ಥರ ದುಡ್ಡು ತಂದಿದ್ದೀವಿ, ಎಲ್ಲಿಂದ ಹಾಕಿದ್ದೀವಿ ಅಂತ ಇವತ್ತು ನಮ್ಮ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡದೇ ಇದ್ದರೆ ನಮ್ಗೆ ಏನಾಗಬೇಕು, ಏನು ಅನ್ನಿಸ್ಬೇಕು, ಅಥವಾ ನಮ್ಮಲ್ಲಿ ಆ್ಯಕ್ಟ್ ಮಾಡಿದಂಥ ನಮ್ಮ ಕಲಾವಿದರಿಗೆ ಏನು ಅನ್ನಿಸ್ಬೇಕು, ಒಂದು ಹುರುಪಿಲ್ಲ, ಒಂದು ಮುಂದೆ ಹೋಗೋಕ್ಕೊಂದು ದಾರಿ ತೋರಿಸ್ತಾ ಇಲ್ಲ ಯಾರಿಗೂ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಕನ್ನಡ ಫಿಲ್ಮ್ ನೋಡೋಕ್ಕೆ ಅಲ್ಲಿ ಆದ್ಯತೆ ಕೊಡಿ. ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಲ್ಲರನ್ನೂ ಉಳಿಸಿ. ಥ್ಯಾಂಕ್ ಯು ಸೋ ಮಚ್.